ದೂದ್ಗಂಗಾ ವೇದಗಂಗಾ ರೌದ್ರಾವತಾರಕ್ಕೆ ಬೆಳಗಾವಿ ಜಿಲ್ಲೆ ಅಕ್ಷರಶಃ ನರಕವಾಗಿದೆ. ಜಮೀನು ಮನೆಗಳನ್ನೇ ನುಂಗಿದ ದೂದ್ಗಂಗಾ ಆರ್ಭಟಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲೂ ವರುಣನ ಅವಾಂತರಗಳು ಜೋರಾಗೇ ಇದೆ. ರಾಜ್ಯಾದ್ಯಂತ ವರುಣನ ರೌದ್ರ ನರ್ತನ ಮುಂದುವರೆದಿದೆ. ಕೆಲವು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನೂರಾರು ಎಕರೆ ಜಮೀನನ್ನೇ ನುಂಗಿದ ದೂದ್ಗಂಗಾ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಸೋಯಾ ಜಲಾವೃತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಪ್ರಮುಖ ಬೆಳೆಗಳಾದ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಹಾಗೂ ಸೋಯಾಬೀನ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ರೈತರು ತೀವ್ರ ಆತಂಕದಲ್ಲಿದ್ದಾರೆ. ದೂದ್ಗಂಗಾ ನದಿಯ ದೃಶ್ಯಾವಳಿಗಳು ಸದ್ಯ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಮಳೆ ಅಬ್ಬರ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಬರೀ ನೀರು ಹರಿದು ಬರುವುದರ ಜೊತೆಗೆ ಇದು ಪ್ರವಾಹದ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಈಗ ಏನು ತೋರಿಸ್ತಾ ಇದ್ದೇವೆ, ಇದು ನದಿ ತನ್ನ ಪಾತ್ರವನ್ನು ಬಿಟ್ಟು ಅಕ್ಕಪಕ್ಕದ ಭಾಗಕ್ಕೂ ಕೂಡ ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ಈಗಾಗಲೇ ನುಗ್ಗಿರುವಂಥದ್ದು. ಮುಖ್ಯವಾಗಿ ನದಿ ಪಾತ್ರದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗತ್ತೆ. ಆದರೆ ಇದೀಗ ಕಬ್ಬಿನ ಗದ್ದೆಗಳು ಈಗ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಕಬ್ಬಿನ ಬೆಳೆಯನ್ನು ಕಳೆದುಕೊಳ್ಳುವಂಥ ಆತಂಕ ಕೂಡ ಈ ಭಾಗದ ರೈತರಿಗೆ ಎದುರಾಗಿರುವಂಥದ್ದು. ಕಬ್ಬಿನ ಜೊತೆಗೆ ಮೆಕ್ಕೆಜೋಳ, ಅದರ ಜೊತೆಗೆ ಶೇಂಗಾ ಸೇರಿದಂತೆ ವಿವಿಧ ದವಸ ಧಾನ್ಯಗಳ ಬೆಳೆಗಳನ್ನು ಕೂಡ ಈಗಾಗಲೇ ಬಿತ್ತನೆ ಮಾಡಲಾಗಿತ್ತು. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಮಾರ್ಕಂಡೇಯ ನದಿ. ಮನೆಗಳನ್ನ ಸುತ್ತುವರಿದ ನದಿ ನೀರು, ಕ್ಷಣಕ್ಕೂ ಆತಂಕ. ಇನ್ನೊಂದೆಡೆ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನದಿಯ ಪ್ರವಾಹದಿಂದಾಗಿ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದ ನೂರಾರು ಎಕರೆ ಕೃಷಿ ಜಮೀನು ನೀರುಮಯವಾಗಿದೆ. ಮೆಕ್ಕೆಜೋಳ, ಭತ್ತ ಹಾಗೂ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಅಂಬೇವಾಡಿ ಗ್ರಾಮದ ಅನ್ನದಾತರು ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನದಿ ನೀರು ಈಗ ಊರಿನ ಹೊರವಲಯದವರೆಗೂ ಬಂದು ನಿಂತಿದ್ದು ಜಮೀನಿನಲ್ಲಿರುವ ಮನೆಗಳನ್ನು ಸುತ್ತುವರೆದಿದೆ. ಸೊ ಜಮೀನಿನಲ್ಲಿ ಏನು ಮನೆ ಮಾಡ್ಕೊಂಡಿದ್ರು ಆ ಮನೆ ಹಿಂಬದಿಯಲ್ಲೂ ಕೂಡ ಈಗಾಗಲೇ ನೀರು ಬಂದಿರುವಂಥದ್ದನ್ನು ನೀವೀಗ ಗಮನಿಸ್ಬೋದಾಗಿದೆ. ಮಾರ್ಕಂಡೇಯ ನದಿಯ ಎಫೆಕ್ಟ್ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನು ಈ ದೃಶ್ಯಾವಳಿಗಳೇ ತೋರಿಸ್ತಾ ಇದನ್ನೆಲ್ಲ ಇದೇ ಸಾಕ್ಷಿ ಆಗುತ್ತೆ. ಅದೇ ರೀತಿ ಮಳೆ ಮುಂದುವರೆದಿದ್ದೇ ಆದರೆ ಬಹುತೇಕ ಆ ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥದ್ದು. ಇನ್ನೊಂದು ಭಾಗದಲ್ಲಿ ನೋಡ್ಬೋದಾಗಿದೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಜಮೀನುಗಳು. ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಜಮೀನಿನಲ್ಲಿ ನಿಂತಿದ್ದೆ ಆದರೆ ಬಹುತೇಕ ಒಂದು ಹಂತದಲ್ಲಿ ಬೆಳೆಗಳಷ್ಟೇ ಕೊಚ್ಕೊಂಡು ಹೋಗುವುದಷ್ಟೇ ಅಲ್ಲದೆ ಜಮೀನುಗಳಿಗೂ ಕೂಡ ಬಹಳಷ್ಟು ಹಾನಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ಬ್ಯೂರೋ ರಿಪೋರ್ಟ್, TV9.